ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಆಗಮಿಸಿದೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಎಂಟ್ರಿಯನ್ನ ಕೊಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಎಫ್ಐಆರ್ಗಳು ದಾಖಲಾಗಿದ್ದು 6 ಎಫ್ಐಆರ್ಗಳ ಕಡತಗಳನ್ನು ಫೈಲ್ಗಳನ್ನು ಸಂಗ್ರಹಿಸಿ ತನಿಖೆಯನ್ನ ಮಾಡ್ತಾ ಇದೆ ಸಿಐಡಿ. ಪ್ರಕರಣದ ಸಮಗ್ರ ದಾಖಲೆಗಳನ್ನು ಒಂದು ಕಡೆ ಸಿಐಡಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ ನಿರಂತರವಾಗಿ. ಜನವರಿ 2ರಿಂದ ಇಲ್ಲಿಯವರೆಗೂ ದಾಖಲಾಗಿರುವಂತಹ ಒಟ್ಟು 6 ಎಫ್ಐಆರ್ಗಳ ದಾಖಲೆಗಳ ಕಡತಗಳೇನಿವೆ ಇವುಗಳನ್ನು ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ನೋಡಬಹುದು ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಏನಿದೆ, ಒಂದು ಕಡೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಯಾವಾಗ ಕ್ರಿಯೇಟ್ ಆಯ್ತೋ ಮೊದಲಿಗೆ ಹೇಳ್ತಾ ಇದ್ರು ಪೊಲೀಸರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ. ಆದರೆ ಪೊಲೀಸರ ಮೇಲೆ ಆರೋಪ ಬಂತು, ತದನಂತರದಲ್ಲಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಸಿಐಡಿ ತನಿಖೆಗೆ ಕೊಡಲಾಯಿತು. ಯಾಕಂತ ಹೇಳಿದ್ರೆ ಇದು ಗಂಭೀರ ಆರೋಪ. ಮೊದಲಿಗೆ ಒಂದಷ್ಟು ವಿಡಿಯೋಗಳು ಕೂಡ ಹಾಕಿದ್ದು ವೈರಲ್ ಆಗುತ್ತೆ. ಮನಸ್ಸೋ ಇಚ್ಛೆ ಬೇಕಾಬಿಟ್ಟಿ ವ್ಯಕ್ತಿಯೋರ್ವನಿಗೆ ತಳಿಸಿದಂತಹ ವಿಡಿಯೋ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ವಿವಸ್ತ್ರ ಮಾಡಿಬಿಟ್ರು, ನನ್ನ ಬೇಕಾಬಿಟ್ಟಿ ಹಲ್ಲೆ ನಡೆಸ್ಬಿಟ್ರು ಅಂತ ಹೇಳಿ. ಆದರೆ ಒಂದು ವಿಡಿಯೋ ವೈರಲ್ ಆಗುತ್ತೆ, ಆಕೆಯೇ ತನ್ನ ಬಟ್ಟೆಯನ್ನ ಬಿಚ್ಚುವಂತಹ ವಿಡಿಯೋ. ಇದರ ಜೊತೆಗೆ ಪೊಲೀಸರ ಹೊಟ್ಟೆಯನ್ನ ಕಚ್ಚದಂತಹ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಯಿತು. ಇವೆಲ್ಲವನ್ನ ಪರಿಗಣಿಸಿ ಸದ್ಯಕ್ಕೆ ಈ ಒಂದು ಕೇಸ್ಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಕೇಸಲ್ಲಿ ಇರುವಂತಹ 6 ಎಫ್ಐಆರ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಕಡತಗಳನ್ನ ಪರಿಶೀಲನೆಯಲ್ಲಿ ತೊಡಗಿದೆ. ಅದರಲ್ಲೂ ಗಮನಿಸೋದಾದ್ರೆ ಮಹಿಳಾ ಸಿಐಡಿಗಳು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಮಹಿಳೆಯ ವಿವಸ್ತ್ರ ವಿಚಾರವಾಗಿ ಮಹಿಳಾ ಸಿಐಡಿಗಳನ್ನ ಹಾಕಲಾಗಿದೆ. ಜೊತೆಗೆ ಡಿವೈಎಸ್ಪಿ ಎಲ್ಲರೂ ಕೂಡ ಖುದ್ದು ತನಿಖೆಯಲ್ಲಿ ತೊಡಗಿದ್ದಾರೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. 6 ಎಫ್ಐಆರ್ಗಳ ಕಡತಗಳನ್ನು ಸಂಗ್ರಹಿಸಿ ತನಿಖೆಯನ್ನ ಮಾಡಲಿದೆ ಸಿಐಡಿ. ಪ್ರಕರಣದ ಸಮಗ್ರ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದೆ ಸಿಐಡಿ ಅಧಿಕಾರಿಗಳ ತಂಡ. ಜನವರಿ 2ರಿಂದ ಇಲ್ಲಿಯವರೆಗೂ ದಾಖಲಾಗಿರುವಂತಹ 6 ಎಫ್ಐಆರ್ಗಳ ದಾಖಲೆಯನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ನಾವಿಲ್ಲಿ ಗಮನಿಸೋದಾದ್ರೆ ಇನ್ನು ಸುಜಾತಾ ಹಂಡಿಯ ತಾಯಿ ಹಾಗೂ ತಮ್ಮನನ್ನ ಕೂಡ ವಿಚಾರಣೆ ನಡೆಸಲಾಯಿತು. ಯಾವಾಗ ಒಂದು ವಿಡಿಯೋ ವೈರಲ್ ಆಯಿತು ಆ ವಿಡಿಯೋ ಯಾವಾಗ ಅಂತ ಕೇಳಿದಂಥ ಪ್ರಶ್ನೆಗೆ ಅವ್ರಿಗೂ ಕೂಡ ಇದು 3 ವರ್ಷದ ಹಳೆಯ ವಿಡಿಯೋ ಈಗ ವೈರಲ್ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಅಂತ ಹೇಳಿ ಆರೋಪ ಮಾಡಿದ್ರು. ಒಂದು ಕಡೆ ಇದು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈ ಒಂದು ಪ್ರಕರಣ ಕಾರಣ ಆಯಿತು. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಸದ್ಯಕ್ಕೆ ಸಿಐಡಿ ತಂಡ ಇದೀಗ ಎಂಟ್ರಿ ಕೊಟ್ಟಿದ್ದು 6 ಎಫ್ಐಆರ್ಗಳ ಕಡತಗಳನ್ನು ಆಧರಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ.